ಸರಿ ಸರಿ ಮೀರಾ, ನೀನೇ ತಿನ್ಸು. ನೀನ್ ಹೋಗು. ಏನೋ ಹೇಳ್ತಿದ್ಯಾ? ನಾನಲ್ವೇನೋ ನಿಮ್ಮಮ್ಮ? ಅಲ್ಲ. ಪುಟ್ಟ, ಅಮ್ಮ ಅಳ್ಬೇಡ, ನಾನು ನಿನಗೆ ತಿನ್ನಿಸ್ತೀನಿ. ತಗೋ ಅನ್ನು ಸ್ವಲ್ಪನಾದ್ರೂ ತಿನ್ನೋ. ನನಗ್ ಬೇಡ, ನನ್ಗಮ್ಮ ಬೇಕು. ಇದೆಂತ ಪರೀಕ್ಷೆ ಭಗವಂತ. ನನ್ನ ಹೊಟ್ಟೆಲ್ ಹುಟ್ಟಿದ ಮಗುನೇ ನನ್ನ ಅಮ್ಮ ಅಲ್ಲ ಅಂತಿದೆ. ನಿನಗೀಗ ತೃಪ್ತಿ ಆಗಿರ್ಬೇಕಲ್ವಾ? ಇನ್ನು ಅದೆಷ್ಟು ನೋವು ಕೊಡ್ಬೇಕು ಅಂತಿದ್ಯಾ? ಪ್ರತಿ ತಿಂಗಳು ಹೊಟ್ಟೆ ದಪ್ಪ ಆಗೋದನ್ನ ನೋಡಿ ನಾನು ಎಷ್ಟು ಖುಷಿ ಪಡ್ತಿದ್ದೆ. ಅದಂತಿದ್ರೆ ಮಗುಗ್ ಒಳ್ಳೇದು, ಇದಂತಿದ್ರೆ ಮಗುಗ್ ಒಳ್ಳೇದು ಅಂತ ಜನ ಏನೇ ಹೇಳಿದ್ರು ಪ್ರತಿಯೊಂದನ್ನು ಮಾಡ್ತಿದ್ದೆ. ಮಗು ಹುಟ್ಟಿದ್ಮೇಲೆ ಅವನ್ಗಿಂತದ್ದೇ ಸ್ಕೂಲಿಗೆ ಸೇರಿಸ್ಬೇಕು, ಅವನಿಗಿದೇ ಹೆಸರಿಡ್ಬೇಕು ಅಂತ ನೂರಾರು ಯೋಚನೆಗಳು ಮಾಡ್ಕೊಂಡು ಕೂರ್ತಿದ್ದೆ. ಆಗ ಹುಟ್ಟತಾನೆ ಮಗು ಸತ್ತೋಯ್ತು ಅನ್ನೋ ಸುದ್ದಿ ಕೊಟ್ಟೆ. ನನ್ ಗರ್ಭಕೋಶನೂ ಕಿತ್ಕೊಂಡೆ. ಎಲ್ಲನೂ ಕಳ್ಕೊಂಡು ನಾನು ಹುಚ್ಚಿ ಆದೆ. ಅದಾದ್ಮೇಲೆ ಮಗು ಮತ್ತೆ ಬದುಕಿದೆ ಅನ್ನೋ ಸುದ್ದಿ ಕೊಟ್ಟೆ. ನನ್ ಮಗು ನಂದೇ ಮನೆಗ್ ಬಂದ್ರು ಅದ್ ನನ್ ಮಗುನೇ ಅಂತ ಗೊತ್ತಾಗ್ದಿರೋ ಹಾಗೆ ಮಾಡ್ದೆ. ಮಗು ಬದುಕಿದೆ ಅಂತ ಖುಷಿ ಪಡ್ಬೇಕು, ಅದ್ ನನ್ ಜೊತೆಲಿ ಇಲ್ಲ ಅಂತ ದುಃಖ ಪಡ್ಬೇಕು ಅಂತ ಪರಿಸ್ಥಿತಿಗೆ ನನ್ನ ಹೋಗ್ಬಿಟ್ಟೆ. ಈಗ ಈಗ ನನ್ ಮಗು ನನ್ನ ಹತ್ರನೇ ಇದ್ರು ಅದು ನಮ್ಮಮ್ಮನೇ ಅಲ್ಲ ಅಂತ ಹೇಳ್ತಿದೆ. ಬೇರೆ ಮಕ್ಕಳು ನನಗೆ ನಮ್ಮಮ್ಮನೇ ಊಟ ಮಾಡಿಸ್ಬೇಕು ಅಂತ ಹಠ ಮಾಡಿದ್ರೆ ನನ್ ಮಗು ನಿನ್ ಕೈಯಿಂದ ತಿನ್ನಲ್ಲ ಅಂತ ಹಠ ಮಾಡ್ತಾ ಇದೆ. ಎಲ್ಲಾ ಮಕ್ಕಳು ಹೆತ್ತ ತಾಯಿ ಸೆರಗನ್ನ ಹಿಡ್ಕೊಂಡು ಓಡಾಡ್ತಿದ್ರೆ ನನ್ ಮಗ ನನ್ನ ನೆರಳಕ್ ಕಂಡ್ರೇನೆ ಆಗ್ದಿರೋ ತರ ಆಡ್ತಾ ಇದ್ದಾನೆ. ಯಾಕೆ ಯಾಕೆ ಹೀಗ್ ಮಾಡ್ತಿದ್ಯಾ ದೇವ್ರೆ? ಯಾಕೆ? ಸೇವಂತಿ, ಸೇವಂತಿ, ಈ ತರ ಹಿಂಸೆ ಕೊಡೋ ಬದಲು ನನ್ನ ಒಂದೇ ಸರಿ ಕೊಂದ್ಬಿಡು, ಆಗ್ಲಾದ್ರೂ ನಿಂಗೆ ನೆಮ್ಮದಿ ಸಿಗ್ಬಹುದು. ಸೇವಂತಿ, ಬಾಗಿಲು ತೆಗಿ ಸೇವಂತಿ. ಮಕ್ಕಳಾಗ್ಬೇಕು ಅಂದ್ರೆ ತುಂಬಾ ಕಷ್ಟ, ಆದ್ರೆ ನಮ್ಮ ಮಕ್ಕಳ ಕೈಲೇ ನೀನ್ ನನ್ನ ತಾಯಿನೇ ಅಲ್ಲ ಅಂತ ಅನ್ನಿಸ್ಕೊಂಡ್ ಬದುಕೋದು ಅದಕ್ಕಿಂತ ಕಷ್ಟ. ಸೇವಂತಿ, ಪ್ಲೀಸ್ ಬಾಗಿಲು ತೆಗಿ. ಇಲ್ಲ ಸರ್, ದಯವಿಟ್ಟು ನನ್ನನ್ನ ನನ್ನ ಪಾಡಿಗೆ ಇರೋದಕ್ಕೆ ಬಿಟ್ಬಿಡಿ. ನೀನ್ ಬಾಗಿಲು ತೆಗಿತೀಯೋ ಇಲ್ವೋ? ಇಲ್ಲಾಂದ್ರೆ ಬಾಗಿಲು ಹೊಡೆದು ನಾನು ಒಳಗ್ ಬರ್ತೀನಿ ಅಷ್ಟೇ. ಅರ್ಜುನ್ ಸರ್, ಸೇವಂತಿ, ಏನ್ ಸರ್, ಏನ್ ಸರ್ ಇದೆಲ್ಲ? ನನಗೂ ಗೊತ್ತಾಗ್ತಿಲ್ಲ ಸೇವಂತಿ. ಯಾಕ್ ಸರ್, ಯಾಕ್ ನನಗೆ ಪದೇ ಪದೇ ಹೀಗಾಗ್ತಿದೆ? ನಾನ್ ಏನ್ ಸರ್ ತಪ್ಪು ಮಾಡಿದ್ದೀನಿ? ನನ್ ಸ್ವಂತ ಮಗು ಕೈಲಿ ಅಮ್ಮ ಅಂತ ಅನ್ನಿಸ್ಕೊಳ್ಳೋ ಯೋಗ್ಯತೆ ನನ್ಗಿಲ್ವಾ? ಅಳ್ಬೇಡ ಸೇವಂತಿ, ಅವನಿನ್ನೂ ಚಿಕ್ಕವನು, ಅವನಿಗೇನು ಗೊತ್ತಾಗಲ್ಲ. ಇಲ್ಲ ಇಲ್ಲ ಸರ್, ಈ ಮಾತನ್ನ ಮಾತ್ರ ನಾನು ಒಪ್ಪೋದಿಲ್ಲ. ಹುಟ್ಟೋ ಮಗು ಗೊತ್ತಿರುತ್ತೆ ಸರ್ ಅದ್ರ ತಾಯಿ ಸ್ಪರ್ಶ ಯಾವುದು ಅಂತ. ಆ ಮಗುಗೆ ತಾಯಿನೇ ಪ್ರಪಂಚ ಆಗಿರ್ತಾಳೆ. ಅಂತ ತಾಯಿನ ನೀ ನನ್ ತಾಯಿನೇ ಅಲ್ಲ ಅಂತಾನೆ ಸರ್ ನಮ್ ಕೃಷ್ಣ. ಸಮಾಧಾನ ಮಾಡ್ಕೋ ಸೇವಂತಿ. ಹೇಗ್ ಸರ್, ನಾನು ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಇದಕ್ಕೆನಾ ನಾನು ಇಷ್ಟು ವರ್ಷ ಕಾದಿದ್ದು? ಇದಕ್ಕೆನಾ ನಾನು ನನ್ ಮಗು ಬೇಕು ಅಂತ ಇಷ್ಟು ವರ್ಷ ಹಮ್ಮಲ್ಸಿದ್ದು? ನನ್ ಮಗು ಕೈಲಿ ನಾನ್ ತಾಯಿ ಅಲ್ಲ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ನಿಂತ ಜಾಗದಲ್ಲೇ ನನ್ ಪ್ರಾಣ ಹೋಗ್ಬಾರ್ದಾ ಅಂತ ಅನಿಸ್ತಿದೆ ಸರ್. ಸೇವಂತಿ,
ಚೆನ್ನಾಗಿದ್ಯಾ? ಆ ಆ ಮಾಡು. ಏಯ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಮ್ಮ ಅದಕ್ಕೆ ನೆಮ್ಮದಿನ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ನಿಮ್ಮದ್ಕೆ ನಿಮ್ದಿನ ನಾನ್ ಹಾಳ್ ಮಾಡ್ತಿದ್ದೀನ? ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಈಗ ನೀನ್ ಮಾಡ್ತಿದ್ಯಲ್ಲ, ಇದರಿಂದ ನಮ್ಮ ಅದಕ್ಕೆ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತಾ ನಿನ್ಗೆ? ಮಗು ಅವರು ನಮ್ಮ ಅನ್ನೋದ್ ಬಿಟ್ಟು ನಿನ್ನೂ ನಮ್ಮ ಅಂತಿದ್ಯಂತೆ. ಹೇಳು, ಏನ್ ಮಾಟ ಮಂತ್ರ ಮಾಡಿದ್ಯಾ? ಏನ್ ಮಾಡಿದ್ಯಾ ಅಂತ ಹೇಳು. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ಮಗುಗೆ ಯಾರು ಹೇಳ್ಕೊಟ್ಟು ಕಲ್ಸಕ್ಕಾಗಲ್ಲ. ಆ ಮಗುಗೆ ಗೊತ್ತಾಗತ್ತೆ ಯಾರ್ ಒಳ್ಳೆಯವರು ಯಾರ್ ಕೆಟ್ಟವರು ಅಂತ. ಸುಮ್ನೆ ಎಲ್ಲಾನು ಕೇಳ್ತೀನಿ ಅಂತ ಏನೋ ಒಂದ್ ಹೇಳೋದಲ್ಲ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಮ್ಮ ಅದಕ್ಕೆ ಕೆಟ್ಟವರು, ನೀನ್ ಭಾರಿ ಒಳ್ಳೆಯವಳು ಅಂತನಾ? ಹಾಗಂತ ನಾನಿಲ್ ಹೇಳ್ದೆ. ಮಕ್ಳಿಗೆ ಚಾಕ್ಲೇಟ್ ಅಂದ್ರೆ ಇಷ್ಟ, ಬಿಸ್ಕೆಟ್ ಅಂದ್ರೂ ಇಷ್ಟ. ಬಿಸ್ಕೆಟ್ ಒಳ್ಳೇದೆ, ಚಾಕ್ಲೇಟ್ ಒಳ್ಳೇದೆ. ಕೆಲವೊಂದ್ ಮಕ್ಳಿಗೆ ಬಿಸ್ಕೆಟ್ ಅಂದ್ರೆ ಅಲರ್ಜಿ ಇರುತ್ತೆ. ಅದೇ ರೀತಿ ಸೇವಂತಿ ಅಕ್ಕ ಮೇ ಬಿ ಬಿಸ್ಕೆಟ್ ಇರ್ಬೋದು. ಅದಕ್ಕೆ ಕೃಷ್ಣಂಗೆ ಅವ್ರ ಕಂಡ್ರೆ ಆಗ್ತಿಲ್ಲ. ನಾನು ಚಾಕ್ಲೇಟು, ಅದಕ್ಕೆ ಕೃಷ್ಣಂಗೆ ನಾನು ಅಂದ್ರೆ ತುಂಬಾ ಇಷ್ಟ. ಮುಚ್ಚು ಬಾಯಿ ಸಾಕು. ನಾನ್ಸೆನ್ಸ್ ತರ ಏನೇನೋ ಮಾತಾಡ್ಬೇಡ. ನನಗೆ ನಿನ್ ಮೇಲೆ ಅನುಮಾನ. ನೀನೇ ಏನೋ ಮಾಡಿರ್ತೀಯ, ಇದ್ರಲ್ಲಿ ನಿಂದೆ ಏನೋ ಕಿತಾಪತಿ ಇದೆ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ನೋಡಿ, ನೈಸ್ ಆಗಿ ಮಾತಾಡಿದ್ರೆ ಮಗು ನಿಮ್ ಹತ್ರನೂ ಬರುತ್ತೆ. ಕೃಷ್ಣ, ಹೋಗಿ ದೊಡ್ಡಪ್ಪನ್ ತಪ್ಕೋ. ಚಿನ್ನಿ, ದೊಡ್ಡಪ್ಪಂಗ್ ಮುತ್ಕೊಡು. ಚಿನ್ನಿ, ಬಾಯಿಲ್ ಕೂತ್ಕೋ. ನೋಡಿದ್ರಾ, ಈ ಮಗುಗೆ ನೀವ್ ಒಳ್ಳೆಯವರು. ನಿಮ್ ಸೇವಂತಿ ಅತ್ಕೆಗೆ ಪ್ರೀತಿಯಿಂದ ಮಾತಾಡ್ಸಕ್ಕೆ ಬರೋದಿಲ್ಲ ಅನ್ಸತ್ತೆ. ಊಟ ಮಾಡು ಅಂತ ರೇಗಿದ್ರೆ ಮಕ್ಳಿಗ್ ಸಿಟ್ ಬರಲ್ವಾ? ಹೇಳಿ ನೀವೇ. ಏಯ್ ನಿಲ್ಸು ಸಾಕ್ ನಿನ್ ಡ್ರಾಮಾನ. ಅತ್ಕೆಗೆ ಮಗುನ್ ಹೇಗ್ ನೋಡ್ಕೊಳ್ಬೇಕು ಅನ್ನೋದನ್ನ ನೀನ್ ಹೇಳ್ಕೊಡ್ತೀಯಾ?